ನೆಲಬೇಳಿಂದ ರಾತ್ರಿ ಆನೆ ಬಂದು ನಮಗೆ ತುಂಬ ಜೋಳ ಎಲ್ಲ ತಿಂದೋಗಿದೆ ಸರ್. ಇಲ್ಲಿ ಮೊನ್ನೆ ತಾನೇ ಅಲ್ಲಿ ಆನೆ ಸತ್ತಿದೆ. ಆನೆ ಸತ್ತಿದ ಜಾಗದಿಂದ 100 ಮೀಟರ್ ದೂರ ಬಂದು ತುಂಬ ಗದ್ದೆ ಜೋಳ ಹಾಕಿದ್ವಿ. ಫುಲ್ ತುಂಬ ಹಾನಿ ಮಾಡಿದೆ. ಇಲ್ಲಿ ಮನೆಯಿಂದ ಒಂದು 50 ಮೀಟ್ರ್ ಹಿಂದೆನೇ ಬಂದಿದೆ. ನಾವು ರಾತ್ರಿ ಹೊತ್ತು ಇಲ್ಲಿ ಬರ್ಲಿಕ್ಕೆ ಆಗ್ತಿಲ್ಲ ಸರ್. ಮೊನ್ನೆ ತಾನೇ ಆನೆ ಸತ್ತಿದಾಗ ಬಂದು ಹಿಂಡಿಂಡಾಗಿ ಬಂದು ಫಾರೆಸ್ಟ್ ಡಿಪಾರ್ಟ್ಮೆಂಟರೆಲ್ಲ ಬಂದು ಎಲ್ಲ ಇದು ಮಾಡಿದರು. ಮತ್ತೆ ಆನೆ ಬಂದು ತುಂಬ ಹಾವಳಿ ಮಾಡಿದೆ. ನಮಗೆ ಸೂಕ್ತವಾದ ರಕ್ಷಣೆ ಬೇಕು ಸರ್ ನಮಗೆ ಆನೆಯಿಂದವ. ಈ ಬೇಲೂರು ಭಾಗದಲ್ಲಿ ಹಂಗೆ ಆನೆ ಹಿಡಿದು ಎಲ್ಲ ಇದು ಮಾಡ್ತಿದ್ರು. ಸಕಲೇಶ್ಪುರ ಭಾಗದಲ್ಲೆಲ್ಲ ಆನೆ ಯಾವ ಥರ ಹಿಡಿತಿದ್ರು ಆ ಥರ ಆನೆ ಹಿಡಿಬೇಕು. ನಮಗೆ ಸೂಕ್ತವಾದ ಪರಿಹಾರ ಬೇಕು. ಸೂಕ್ತವಾದ ನಮಗೆ ಆನೆಯಿಂದ ನಮಗೆ ರಕ್ಷಣೆ ಬೇಕು ಸರ್. ನಮಗೆ ತುಂಬ ಕಷ್ಟ ಆಗ್ತಿದೆ. ಮೊನ್ನೆ ತರ ಹೋದ ವಾರ ಹಿಂದೆ ನಮಗೆ ಇಲ್ಲೊಂದು ಆನೆ ಸತ್ತೋಯ್ತು. ಆನೆ ಸತ್ತೋಯ್ತು ಅಂತ ಅಂದರೆ ನಮ್ಮ ರೈತರ ಮೇಲೆ ಬಂದು ಎಲ್ಲ ಕ್ರಮ ಇದು ತಗೊಳ್ತಾರೆ. ಈ ಥರ ಆನೆ ಬಂದು ತುಂಬ 1 ವಾರ ಆಯಿತು. ಮತ್ತೆ ಈಗ ಸ್ಟಾಪ್ ಆಗಿತ್ತು. ಮತ್ತು ನನ್ನಿಂದ ಮತ್ತೆ ಶುರು ಮಾಡಿದ್ದೇವೆ. ಆನೆ ತುಂಬ ಹಾವಳಿ ಜಾಸ್ತಿ ಆಗಿದೆ ಸರ್. ನಮಗೆ ರಾತ್ರಿ 9:30 10 ಗಂಟೆಗೆ ಇಲ್ಲಿ ಆನೆ ಬಂದಿದೆ ಸರ್. ಬಂದು ಹೋಗ್ಲಿಕ್ಕೂ ಸಹ ಕಷ್ಟ ಆಗ್ತಿದೆ. ನಮಗೆ ಸೂಕ್ತವಾದ ಫಾರೆಸ್ಟ್ ಇಲಾಖೆಯವರು ಮತ್ತು ಸರ್ಕಾರದವರು ನಮಗೆ ಸ್ವಲ್ಪ ಗಮನ ಹರಿಸಿ ಸೂಕ್ತವಾದ ಕ್ರಮ ತಗೋಬೇಕು ಸರ್. ನಮಗೆ ಪ್ರಾಣದ ಬಗ್ಗೆ ನೈಟ್ ಆಚೆ ಬರೋದು ಹೇಗೆ ಅನ್ನೋದೇ ಪ್ರಾಣದ ಭಯ ಆಗಿದೆ. ನಮಗೆ ಇದು ಸೂಕ್ತವಾದ ಕ್ರಮ ತಗೊಂಡು ನಮಗೆ ಶಾಶ್ವತ ಪರಿಹಾರ ಒದಗಿಸಿ ನಮಗೆ ಜೋಳ ಆನೆ ಆಗಿರೋದಕ್ಕೆ ಸೂಕ್ತವಾದ ಪರಿಹಾರ ಒದಗಿಸ್ಕೊಡ್ಬೇಕು ಸರ್. ಆನೆ ಒಟ್ಟು ನಮ್ಮ ಜಮೀನಿಗೆ ಬರಬಾರ್ದು ಸರ್. ಆನೆ ನಮ್ಮ ಜಮೀನಿಗೆ ಬರಬಾರ್ದು. ಶಾಶ್ವತವಾದ ಪರಿಹಾರ ಬೇಕು ನಮಗೆ. ಮತ್ತು ನಮಗೆ ರೈಲ್ವೆ ಕಂಬಿ ಹಾಕಿ ಶಾಶ್ವತ ಪರಿಹಾರ ಬೇಕು ಸರ್. ನಮಗೆ ದಯಮಾಡಿ ನಮಗೆ ಇದು ಸರ್ಕಾರ ಗಮನ ಹರಿಸ್ಬೇಕು. ಗಮನ ಹರಿಸಿ ನಮಗೆ ಸೂಕ್ತವಾದ ಪರಿಹಾರ ಮಾಡಿಕೊಡ್ಬೇಕು ಸರ್. ನಮಗೆ 1 ವಾರ ಅಲ್ಲ ಸರ್ ಆನೆ ಸತ್ತು